ಎಲ್ರಿಗೂ ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಇವತ್ತು 7th ಸ್ಟ್ಯಾಂಡರ್ಡ್ದು ಸೆಕೆಂಡ್ ಲೆಸನ್ ಅಸಿಟಿಕ್, ಬೇಸಿಕ್ ಆ್ಯಂಡ್ ನ್ಯೂಟ್ರಲ್ ಅಂದರೆ ಎಕ್ಸ್ಪ್ಲೋರಿಂಗ್ ಸಬ್ಸ್ಟೆನ್ಸಸ್ಸಲ್ಲಿ ಸೆಕೆಂಡ್ ಲೆಸನ್ ಅದರದ್ದು ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಡಿಸ್ಕಸ್ ಮಾಡೋಣ. LBA ನೋಟ್ಸ್ ಅದು ಬಂದಮೇಲೆ ನಿಮಗೆ ಅದನ್ನು ಹಾಕ್ಕೊಡ್ತೀನಿ. ಅಲ್ಲಿವರೆಗೂ ಎಕ್ಸಸೈಸ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ನೋಟ್ಸ್ಗೆ ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಲೆಸನ್ ಮಾಡುವಾಗ ಹೋಮ್ವರ್ಕ್ ಕ್ವಶನ್ಸ್ನ ಕೊಟ್ಟಿರ್ತೀನಲ್ಲ, ಆ ಹೋಮ್ವರ್ಕ್ ಕ್ವಶನ್ಸ್ನ ಇದ್ರ ಜೊತೆ ಆ್ಯಡ್ ಮಾಡಿಕೊಂಡು ಕಲ್ತ್ಕೊಳ್ಳಿ. ಫಸ್ಟ್ ಕ್ವಶನ್ ನೋಡಿ. ವಾಟ್ ಆರ್ ದೀಸ್ ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್ ಸ್ಟ್ರೈಪ್ಸ್ ಮೇಡ್ ಆಫ್? ವೈ ಡು ದೇ ಚೇಂಜ್ ಕಲರ್ ವೆನ್ ಡ್ರಾಪ್ಸ್ ಆಫ್ ಸಮ್ ಸ್ಯಾಂಪಲ್ಸ್ ಆರ್ ಪುಟ್ ಆನ್ ದೆಮ್? ಯಾಕೆ ಅಂದರೆ ವಾಟ್ ಆರ್ ದೀಸ್ ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್ ಸ್ಟ್ರೈಪ್ ಮೇಡ್? ಯಾವುದರಿಂದ ಈ ರೆಡ್ ಲಿಟ್ಮಸ್ಸು ಮತ್ತು ಬ್ಲೂ ಲಿಟ್ಮಸ್ ಪೇಪರ್ ಅಂತ ನಾವು ನಿಮಗೆ ತೋರಿಸ್ತೀವಲ್ಲ, ಆ ಲಿಟ್ಮಸ್ ಪೇಪರ್ಸು ಯಾವುದರಿಂದ ಆಗಿದೆ, ಹಾಗೆ ಯಾಕೆ ಅದರ ಬಣ್ಣ ನಾವು ಸ್ಯಾಂಪಲ್ಸ್ನ ಕೆಲವೊಂದು ಸ್ಯಾಂಪಲ್ಗಳನ್ನ ಹಾಕಿದಾಗ ಅದರ ಬಣ್ಣ ಚೇಂಜ್ ಆಗುತ್ತೆ. ರೆಡ್ ಇದ್ದಿದ್ದು ಬ್ಲೂ ಆಗುತ್ತೆ, ಬ್ಲೂ ಇದ್ದಿದ್ದು ರೆಡ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ರೆಡ್ ಆ್ಯಂಡ್ ಬ್ಲೂ ಲಿಟ್ಮಸ್ ಪೇಪರ್ ಸ್ಟ್ರೈಪ್ಸ್ ಆರ್ ಮೇಡ್ ಫ್ರಮ್ ಪೇಪರ್ ಸೋಕ್ಡ್ ಇನ್ ಆ್ಯನ್ ಎಕ್ಸ್ಟ್ರಾಕ್ಟ್ ಆಫ್ ಲೈಕಿನ್ಸ್ ಇದರಿಂದ ಲಿಟ್ಮಸ್ ಪೇಪರ್ನ ತಯಾರು ಮಾಡೋದು. ದೇ ಚೇಂಜ್ ದಿ ಕಲರ್ ವ್ಯಾನ್ ದೇ ಕಮ್ ಇನ್ ಕಾಂಟ್ಯಾಕ್ಟ್ ವಿತ್ ಅಸಿಡಿಕ್ ಆರ್ ಬೇಸಿಕ್ ಸಬ್ಸ್ಟೆನ್ಸಸ್. ಯಾವಾಗ ಲಿಟ್ಮಸ್ ಪೇಪರ್ಸು ತನ್ನ ಬಣ್ಣವನ್ನು ಬದಲಾಯಿಸುತ್ತೆ ಅಂದರೆ ಅದು ಅಸಿಡಿಕ್ಕು ಅಥವಾ ಬೇಸಿಕ್ ಆ ಒಂದು ವಸ್ತುವಿನ ಸಂಪರ್ಕಕ್ಕೆ ಬಂದಾಗ, ಯಾವ ಪದಾರ್ಥಗಳು ಅಸಿಡಿಕ್ಕೋ ಅಥವಾ ಬೇಸಿಕ್ಕೋ ಇರುತ್ತೆ ಅದರ ಸಂಪರ್ಕಕ್ಕೆ, ಅದನ್ನು ಟಚ್ ಆದಾಗ ಅದರ ಸ್ಯಾಂಪಲ್ಸು ಅದರ ಸಂಪರ್ಕಕ್ಕೆ ಬಂದಾಗ ಅದರ ಬಣ್ಣ ಬದಲಾಗುತ್ತೆ. ಅಸಿಡಿಕ್ ಸಬ್ಸ್ಟೆನ್ಸಸ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಟು ರೆಡ್. ಅಸಿಡಿಕ್ ಆಮ್ಲೀಯ ಗುಣ ಇದ್ದರೆ ಅದು ನೀಲಿ ಬಣ್ಣ ಇದ್ದಿದ್ದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಆ್ಯಂಡ್ ಬೇಸಿಕ್ ಸಬ್ಸ್ಟೆನ್ಸಸ್ ಟರ್ನ್ ರೆಡ್ ಲಿಟ್ಮಸ್ ಟು ಬ್ಲೂ. ಅದೇ ರೀತಿ ಪ್ರತ್ಯಾಮ್ಲೀಯ ಗುಣ ಹೊಂದಿದ್ರೆ ಅದು ರೆಡ್ ಇರೋದು ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ. ಕ್ವೆಶನ್ ನಂಬರ್ 2 ನೋಡಿ. ಡು ಯು ಫೈಂಡ್ ಲೈಕಿನ್ಸ್ ಆನ್ ಟ್ರೀಸ್ ಇನ್ ಯುವರ್ ನೈಬರ್ಹುಡ್? ನಿಮ್ಮ ಸುತ್ತಮುತ್ತ ಲೈಕಿನ್ಸ್ ಮರದ ಮೇಲೆ ಇರ್ತಕ್ಕಂಥದ್ದನ್ನು ಯಾರಾದರೂ ನೋಡಿದ್ದೀರಾ? ಎಸ್, ಎಲ್ಲರೂ ನೋಡಿರ್ತೀರಾ. ಇದೆ ಅಂತ ಗೊತ್ತಿರಲ್ಲ ಅಷ್ಟೇ. ಆ ಚಿತ್ರವನ್ನು ನಾನು ಇಮೇಜ್ನ ಲೈಕಿನ್ಸ್ ಹೇಗಿರುತ್ತೆ ಅಂತ ಹಾಕ್ತೀನಿ. ಎಸ್, ನೋಡಿದ್ದೀವಿ, ಹೌದು. ಲೈಕಿನ್ಸ್ ಕ್ಯಾನ್ ಬಿ ಫೌಂಡ್ ಗ್ರೋಯಿಂಗ್ ಆನ್ ಟ್ರೀಸ್. ಲೈಕಿನ್ಸು ಮರದ ಕೊಂಬೆಗಳ ಮೇಲೆ ಬೆಳೆಯುತ್ತೆ. ಎಸ್ಪೆಷಲಿ ಇನ್ ಏರಿಯಾಸ್ ವಿತ್ ಕ್ಲೀನ್ ಏರ್ ಆ್ಯಂಡ್ ಗುಡ್ ರೈನ್ಫಾಲ್. ಎಲ್ಲಿ ಮರಗಳಿರುತ್ತೋ ಮರದ ಮೇಲೆ ಲೈಕಿನ್ಸ್, ಅದರಲ್ಲೂ ಮರಗಳಿರೋ ಕಡೆ ಎಲ್ಲ ಕ್ಲೀನ್ ಏರ್ ಇದೆ ಅಂತಲ್ಲ, ಎಲ್ಲಿ ಲೈಕಿನ್ಸ್ ಬೆಳೆದಿರುತ್ತೆ ಮರಗಳ ಮೇಲೆ, ಆ ಒಂದು ಪ್ರದೇಶ ಅದರಲ್ಲಿ ಇರ್ತಕ್ಕಂತಹ ಗಾಳಿ ತುಂಬ ಶುದ್ಧವಾಗಿರುತ್ತೆ ಮತ್ತು ಗುಡ್ ರೈನ್ಫಾಲ್, ಅಲ್ಲಿ ತುಂಬ ಚೆನ್ನಾಗಿ ಮಳೆ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 3 ನೋಡಿ. ಇಫ್ ಲಿಟ್ಮಸ್ ಇಸ್ ನಾಟ್ ಅವೈಲಬಲ್, ಆರ್ ದೇ ಸಮ್ ಅದರ್ ನ್ಯಾಚುರಲ್ ಸಬ್ಸ್ಟೆನ್ಸಸ್ ದಟ್ ಕ್ಯಾನ್ ಸರ್ವ್ ಆಸ್ ಆಸಿಡ್ ಬೇಸ್ ಇಂಡಿಕೇಟರ್ಸ್? ಒಂದು ವೇಳೆ ನಿಮಗೆ ಲಿಟ್ಮಸ್ ಪೇಪರ್ ಸಿಗಲಿಲ್ಲ ಅಂದರೆ ಆಸಿಡ್ ಬೇಸ್ ಇಂಡಿಕೇಟರ್ ನ್ಯಾಚುರಲ್ ಸಬ್ಸ್ಟೆನ್ಸಸ್ ಕ್ಯಾನ್ ಸರ್ವ್, ಅದರ ಬೇರೆ ನೈಸರ್ಗಿಕ ವಸ್ತುವಾದಂಥ ಅಸಿಡಿಕ್ ಬೇಸಿಕ್ ಇಂಡಿಕೇಟರ್ ಆಗಿ ಯಾವುದನ್ನು ಬಳಸ್ಬೋದು? ಇಸ್ ಅವೈಲಬಲ್, ಸಿಗಲಿಲ್ಲ ಅಂದರೆ ಅಂತ. ಎಸ್, ಬಳಸ್ಬೋದು. ದೇರ್ ಆರ್ ಅದರ್ ನ್ಯಾಚುರಲ್ ಸಬ್ಸ್ಟೆನ್ಸಸ್ ದಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಆಸಿಡ್ ಬೇಸ್ ಇಂಡಿಕೇಟರ್. ಆಮ್ಲೀಯ ಮತ್ತು ಪ್ರತ್ಯಾಮ್ಲೀಯ ಸೂಚಕಗಳಾಗಿ ಬೇರೆ ಇತರ ವಸ್ತುಗಳನ್ನ ಬಳಸ್ಬೋದು. ಯಾವುದಪ್ಪ ಅಂದರೆ ಸಚ್ ಆಸ್ ರೆಡ್ ಕ್ಯಾಬೇಜ್ ಜ್ಯೂಸ್, ಕೆಂಪು ಮೂಲಂಗಿ, ಕೆಂಪು ಕೋಸು ಅಂತ ಏನು ಕರಿತೀವಿ, ಬೀಟ್ರೂಟ್ ಜ್ಯೂಸು, ಹಾಗೆ ಟರ್ಮರಿಕ್ ಆ್ಯಂಡ್ ರೋಸ್ ಎಕ್ಸ್ಟ್ರಾಕ್ಟ್, ಅರಿಶಿನ ಪುಡಿ, ಹಾಗೆ ರೋಸ್ ಎಕ್ಸ್ಟ್ರಾಕ್ಟ್. ಇದನ್ನೆಲ್ಲ ಪಾಠ ಮಾಡಬೇಕಾದ್ರೆ ಹೇಳಿದ್ದೀವಿ ಯಾವ ರೀತಿ ಇಂಡಿಕೇಟರ್ ಆಗಿ ಇವುಗಳನ್ನ ಬಳಸ್ಬೋದು ಅಂತ. ಆ ವಿಡಿಯೋಸ್ನ ಕೇಳಿ, ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನೀವೇ ಸ್ವತಃ ಮಾಡಿದ್ರೆ ತುಂಬ ಎಕ್ಸೈಟಿಂಗ್ ಆಗಿ ತುಂಬ ನಿಮಗೆ ಖುಷಿ ಆಗುತ್ತೆ ಅದನ್ನು ಮಾಡಿ. ರೋಸ್ ಎಕ್ಸ್ಟ್ರಾಕ್ಟ್, ರೋಸ್ ಗುಲಾಬಿ ರಸ, ಅರಿಶಿನ ಮತ್ತು ಬೀಟ್ರೂಟ್ ಜ್ಯೂಸ್, ಇದನ್ನು ಇಂಡಿಕೇಟರ್ ಆಗಿ, ಒಂದು ವೇಳೆ ನಿಮಗೆ ಲಿಟ್ಮಸ್ ಪೇಪರ್ ಇಲ್ಲ ಅಂದರೆ ಇವುಗಳನ್ನು ಬಳಸ್ಕೊಳ್ಬೋದು. ದಿ ಸಬ್ಸ್ಟೆನ್ಸಸ್ ಆಲ್ಸೋ ಚೇಂಜ್ ಕಲರ್ ಇನ್ ದ ಪ್ರೆಸೆನ್ಸ್ ಆಫ್ ಆಸಿಡ್ಸ್ ಆ್ಯಂಡ್ ಆರ್ ಬೇಸಸ್. ಇವು ಸಹ ಆಸಿಡ್ ಮತ್ತು ಬೇಸಸಲ್ಲಿ ತಮ್ಮ ಬಣ್ಣವನ್ನು ಬದಲಾಯಿಸುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 4 ನೋಡಿ. ಆರ್ ದೇರ್ ಎನಿ ಸಬ್ಸ್ಟೆನ್ಸಸ್ whose odors change on adding acidic or basic substances? ಅಸಿಡಿಕ್
ಆಸಿಡಿಕ್ ಅಥವಾ ಬೇಸಿಕ್ ಸಬ್ಸ್ಟೆನ್ಸಸ್ನ ಏನಾದರೂ ಆ್ಯಡ್ ಮಾಡಿದಾಗ ಓಡರ್ ಚೇಂಜ್ ಆಗುತ್ತಾ, ಅದರ ಸ್ಮೆಲ್, ಓಡರ್ ಅಂದರೆ ಅದರ ವಾಸನೆ ಬದಲಾಗುತ್ತಾ ಅಂತ. ಎಸ್, ಹೌದು. There are substances like onion and vanilla extract whose odors change when exposed to acidic or basic substances are known as olfactory indicators. ಈ ಆನಿಯನ್ನು ಮತ್ತು ವೆನಿಲಾ ಇವುಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಈರುಳ್ಳಿ ಮತ್ತು ಈ ಈರುಳ್ಳಿಗೆ ಮತ್ತು ವೆನಿಲಾವನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕಾದ್ರೆ ಅವುಗಳ ವಾಸನೆಯನ್ನು ತೆಗೆದುಹಾಕಬೇಕು. ಅವುಗಳ ವಾಸನೆ ಹೋಗುತ್ತೆ ಯಾವಾಗ ಅಂದರೆ ಅದನ್ನು ಆ ಒಂದು ಅಸಿಡಿಕ್ ಅಥವಾ ಬೇಸಿಕ್ಗೆ ಎಕ್ಸ್ಪೋಸ್ ಮಾಡಿದಾಗ ಅದು ತನ್ನ ವಾಸನೆಯನ್ನು ಕಳ್ಕೊಳ್ಳುತ್ತೆ. ಇದನ್ನು ಏನಂತ ಕರಿತೀವಿ? ಈ ರೀತಿ ವಾಸನೆಯನ್ನು ಕಳ್ಕೊಳ್ಳುವಂಥದ್ದಕ್ಕೆ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಪ್ರಚುಂಬಕ ಸೂಚಕಗಳು ಅಂತೇಳಿ ಕರಿತೀವಿ. ಸಿ ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 5 ನೋಡಿ. ವಾಟ್ ರೆಮಿಡೀಸ್ ಡೂ ಪೀಪಲ್ ಯೂಸ್ ಟು ಟ್ರೀಟ್ ಆ್ಯಂಡ್ ಬೈಟ್ಸ್ ಇನ್ ಯುವರ್ ರೀಜನ್? ವಾಟ್ ರೆಮಿಡೀಸ್, ಯಾವ ರೆಮಿಡೀಸ್ಗಳನ್ನ ಜನರು ಉಪಯೋಗಿಸ್ಕೊಳ್ಬೋದು ಟ್ರೀಟ್ ಬೈಟ್ಸ್ ಇನ್ ಯುವರ್ ರೀಜನ್, ನಿಮ್ಮ ಸುತ್ತಮುತ್ತ? ಪೀಪಲ್ ಆಫ್ಟನ್ ಯೂಸ್ ನ್ಯಾಚುರಲ್ ರೆಮಿಡೀಸ್ ಲೈಕ್ ಅಪ್ಲೈಯಿಂಗ್ ಎ ಪೇಸ್ಟ್ ಆಫ್ ಬೇಕಿಂಗ್ ಸೋಡಾ ಆ್ಯಂಡ್ water using a cold compress to reduce pain and swelling caused by an ant bite. ಟ್ರೀಟ್ ಆ್ಯಂಟ್ ಬೈಟ್. ಆ್ಯಂಟ್ ಬೈಟ್ ಅಂದರೆ ಇರುವೆ ಕಚ್ಚಿದಾಗ ನಿಮ್ಮ ಸುತ್ತಮುತ್ತ ಇರ್ತಕ್ಕಂತಹ ಯಾವ ವಸ್ತುಗಳನ್ನ ಬಳಸ್ಕೊಂಡು ಅದರ ಹುರಿ ಅಥವಾ ಅದು ಚುಚ್ಚಿದಾಗ ಆಗ್ತಿರುತ್ತಲ್ಲ ಅದರಿಂದ ರಕ್ಷಣೆಯನ್ನು ಪಡಿಬೋದು ಅಂತ ಕೇಳ್ತಿದ್ದಾರೆ. ನಮಗೆ ಇರುವೆ ಕಚ್ಚಿದಾಗ ಅದಕ್ಕೆ ಬೇಕಿಂಗ್ ಸೋಡಾ, ಅಡಿಗೆ ಸೋಡಾನ ಸ್ವಲ್ಪ ನೀರಿನಲ್ಲಿ ಹಾಕಿ ಆ ಕಚ್ಚಿರುವಂಥ ಜಾಗ ಕಚ್ಚಿದ್ರೆ ಅದು ಏನಾಗುತ್ತೆ, ಸ್ವಲ್ಪ ತಣ್ಣಗೆ ಮಾಡುತ್ತೆ. ಅಲ್ಲಿ ಉರಿ ಅಥವಾ ನೋವು ಇದ್ದರೆ ಅದನ್ನು ಇರುವೆ ಕಚ್ಚಿರ್ತಕ್ಕಂಥ ಜಾಗ ಕಚ್ಚಿದಾಗ ಅದು ಪೇಯ್ನ್, ರೆಡ್ಯೂಸ್ ದ ಪೇಯ್ನ್ ಆ್ಯಂಡ್ ಸ್ವೆಲ್ಲಿಂಗ್. ಉರಿ ನೋವು ಅದನ್ನು ಕಡಿಮೆ ಮಾಡಿ, ಏನಾದರೂ ಸ್ವೆಲ್ಲಿಂಗ್ ಇದ್ದರೆ ಅದನ್ನು ಕಡಿಮೆ ಮಾಡುತ್ತೆ. ಕ್ವೆಶ್ಚನ್ ನಂಬರ್ 6 ನೋಡಿ. ಇಫ್ ದ ಫ್ಯಾಕ್ಟರಿ ವೇಸ್ಟ್ ಈಸ್ ಅಸಿಡಿಕ್ ಇನ್ ನೇಚರ್, ವಾಟ್ ಕುಡ್ ಬಿ ಡನ್ ಟು ಸೇವ್ ದ ಫಿಶ್ ಇನ್ ದ ಲೇಕ್? ಫ್ಯಾಕ್ಟ್ರಿ ವೇಸ್ಟಲ್ಲಿ ಈ ಕಾರ್ಖಾನೆಯ ತ್ಯಾಜ್ಯ ಆಸಿಡಿಕ್ ಆಗಿದ್ರೆ, ಆಮ್ಲೀಯ ಆಗಿದ್ರೆ ಅದು ಪ್ರಕೃತಿಗೆ ಬಿಟ್ಟಾಗ ಅದು ತುಂಬ ಎಫೆಕ್ಟ್ ಆಗುತ್ತೆ. ಹಾಗಾದರೆ ಎಲ್ಲ ನದಿಗಳಿಗೇ ಕಾರ್ಖಾನೆ ತ್ಯಾಜ್ಯವನ್ನು ನದಿಗಳಿಗೆ ಬಿಡೋವಂಥದ್ದು. ಆ ರೀತಿ ಬಿಟ್ಟಾಗ ಏನಾಗುತ್ತೆ, ಆ ನದಿಯಲ್ಲಿ ಕೆರೆಯಲ್ಲಿ ವಾಸಿಸ್ತಿರ್ತಕ್ಕಂಥ ಫಿಶ್, ಮೀನು, ಇತರ ಜೀವಿಗಳೆಲ್ಲ ತೊಂದರೆ ಆಗುತ್ತೆ. ಅವುಗಳನ್ನ ಸೇವ್ ಮಾಡೋದು ಹೇಗೆ, ಅವುಗಳಿಗೆ ತೊಂದರೆ ಆಗ್ತಾಗೆ ಅಂತ. ಟು ಸೇವ್ ದ ಫಿಶ್ ಇನ್ ದ ಲೇಕ್, ನ್ಯೂಟ್ರಲೈಸಿಂಗ್ ದ ಅಸಿಡಿಕ್ ವೇಸ್ಟ್ ಬೈ ಆ್ಯಡಿಂಗ್ ಎ ಬೇಕ್ಸ್ ಲೈಮ್. ಬಿಡ್ತಕ್ಕಂಥ ತ್ಯಾಜ್ಯ ವಸ್ತು ಅಸಿಡಿಕ್ ಆಗಿರುತ್ತಲ್ಲ ಅದನ್ನು ನ್ಯೂಟ್ರಲೈಸ್ ಮಾಡಿ, ತಟಸ್ಥಕರಣಗೊಳಿಸಿ ಆಮೇಲೆ ಅದನ್ನು ನದಿಗೆ ಬಿಡಬೇಕು. ಹೇಗೆ ಮಾಡೋದು? ಬೈ ಆ್ಯಡಿಂಗ್ ಬೇಸ್ ಲೈಕ್ ಎ ಲೈಮ್, ಸುಣ್ಣ. ಅದನ್ನು ಬಿಡೋದಕ್ಕೂ ಮುಂಚೆ ಅಸಿಡಿಕ್ಗೆ ಲೈಮ್, ಬೇಸ್ ಆದಂತಹ ಪ್ರತ್ಯಾಮ್ಲೀಯವಾದಂತಹ ಪ್ರತ್ಯಾಮ್ಲೀಯವಾದಂಥ ಸುಣ್ಣವನ್ನು ಅದಕ್ಕೆ ಸೇರಿಸಿ ತಟಸ್ಥಗೊಳಿಸಿ ಬಿಫೋರ್ ರಿಲೀಸಿಂಗ್ ಇಟ್ ಇಂಟು ದ ವಾಟರ್ could help restore the neutral nature of water, making it safer for the fish. ಈ ರೀತಿ ಬೇಸನ್ನು ಬೆರೆಸಿ ಲೈಮ್ ಪ್ರತ್ಯಾಮ್ಲೀಯವನ್ನು ಸೇರಿಸೋದ್ರ ಮೂಲಕ ತಟಸ್ಥೀಕರಣಗೊಳಿಸಿ ನಂತರ ಅದನ್ನು ತ್ಯಾಜ್ಯವನ್ನು, ಫ್ಯಾಕ್ಟ್ರಿ ವೇಸ್ಟನ್ನು ನದಿಗೆ ಬಿಡೋದ್ರಿಂದ ಏನಾಗುತ್ತೆ, ಫಿಶ್ ಎಲ್ಲವೂ ಸೇಫಾಗಿ ಇರುತ್ತೆ. ಕ್ವೆಶ್ಚನ್ ನಂಬರ್ 7 ನೋಡಿ. ಡು ಯು ಥಿಂಕ್ ದಟ್ one possibility could be using a turmeric solutions for the spraying liquid and a soap solutions for writing on the paper? ಟರ್ಮರಿಕ್ ಸೊಲ್ಯೂಷನ್ಸ್ ಅಪ್ಲೈ ಮಾಡಿ ಸ್ಪ್ರೇಯಿಂಗ್ ಲಿಕ್ವಿಡ್ ಯಾವುದೋ ಸೋಪ್ ಸೊಲ್ಯೂಷನ್ ಅಪ್ಲೈ ಮಾಡಿದಾಗ ಪಾಸಿಬಿಲಿಟೀಸ್, ರೈಟಿಂಗ್ ಆನ್ ಪೇಪರ್, ಅದ್ರ ಮೇಲೆ ಬರಿಬೋದಾ ಅದನ್ನು ಯೂಸ್ ಮಾಡಿಕೊಂಡು ಅಂತ. ಎಸ್, ಹೌದು. ಟರ್ಮರಿಕ್ ಸೊಲ್ಯೂಷನ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ಎನ್ ಇಂಡಿಕೇಟರ್ ಫಾರ್ ಸ್ಪ್ರೇಯಿಂಗ್. ಟರ್ಮರಿಕ್ನ ಇಂಡಿಕೇಟರ್ ಆಗಿ ಸ್ಪ್ರೇಯಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಆ್ಯಸ್ ಇಟ್ ಚೇಂಜ್ ದ ಕಲರ್ ಫ್ರಮ್ ಯೆಲ್ಲೋ ಟು ರೆಡ್. ಏನು ಮಾಡುತ್ತೆ, ಯೆಲ್ಲೋ ಪೇಪರ್ ಮೇಲೆ ಅದನ್ನು ಸ್ಪ್ರೇ ಮಾಡಿದಾಗ ಅದು ರೆಡ್, ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ. ಬೇಸಿಕ್ ಸೊಲ್ಯೂಷನ್. ವೈಲ್ ಎ ಸೋಪ್ ಸೊಲ್ಯೂಷನ್ ಕುಡ್ ಬಿ ಯೂಸ್ಡ್ ಫಾರ್ ರೈಟಿಂಗ್ ಆನ್ ದ ಪೇಪರ್ ಸಿನ್ಸ್ ಸೋಪ್ ಈಸ್ ಬೇಸಿಕ್ ಇನ್ ನೇಚರ್. ಸೋಪಿನ ಸಾಬೂನಿನ ದ್ರಾವಣವನ್ನು ಬರೆಯೋದಕ್ಕೆ ಪೇಪರ್ ಮೇಲೆ ಬಳಸ್ಬೋದು, ಬಿಕಾಸ್ ಅದು ಬೇಸಿಕ್ ನೇಚರನ್ನು ಹೊಂದಿರುತ್ತೆ, ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿರುತ್ತೆ. ಸಿ ನೆಕ್ಸ್ಟ್ NCERT ಕ್ಲಾಸ್ 7 ಕ್ವಶನ್ ಆ್ಯಂಡ್ ಆನ್ಸರ್ಸ್ ಎಕ್ಸ್ಪ್ಲೋರಿಂಗ್ ಸಬ್ಸ್ಟೆನ್ಸಸಲ್ಲಿ ಎಕ್ಸಸೈಸಲ್ಲಿ ಇದುವರೆಗೂ ಕ್ವಶನ್ ಆ್ಯಂಡ್ ಆನ್ಸರ್ಸ್ನ ಸಾಲ್ವ್ ಮಾಡಿದ್ವಿ. ಇದು ನೋಡಿ,
ಆಬ್ಜೆಕ್ಟಿವ್ ಟೈಪ್ ಕ್ವಶನ್. ಚೂಸ್ ದಿ ಕರೆಕ್ಟ್ ಆನ್ಸರ್ಸ್ ಇದೆ, ಇದನ್ನು ಸಾಲ್ವ್ ಮಾಡೋಣ. ಫಸ್ಟ್ ಒನ್, ಎ ಸೊಲ್ಯೂಷನ್ ಟರ್ನ್ಸ್ ದ ರೆಡ್ ಲಿಟ್ಮಸ್ ಪೇಪರ್ ಟು ಬ್ಲೂ. ದ್ರಾವಣವು ಕೆಂಪು ಲಿಟ್ಮಸ್ ಅನ್ನು ಬ್ಲೂ ಲಿಟ್ಮಸ್ಗೆ ಪರಿವರ್ತಿಸಿತು. ಎಕ್ಸಸ್ ಅಡಿಷನ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ ಸೊಲ್ಯೂಷನ್ ವುಡ್ ರಿವರ್ಸ್ ದ ಚೇಂಜ್. ಯಾವುದು ಅದನ್ನು ರಿವರ್ಸ್ ಚೇಂಜ್ ಮಾಡಬೇಕು ಅಂದರೆ ಲೈಮ್ ವಾಟರ್, ಬೇಕಿಂಗ್ ಸೋಡಾ, ವಿನಿಗರ್, ಕಾಮನ್ ಸಾಲ್ಟ್ ಸೊಲ್ಯೂಷನ್. ಯಾವುದು ಆನ್ಸರು? ಥರ್ಡ್ ಒನ್, ವಿನಿಗರ್. ಯಾಕೆ? ದ ಸೊಲ್ಯೂಷನ್ ಟರ್ನ್ಸ್ ಫ್ರಮ್ ದ ರೆಡ್ ಟು ಬ್ಲೂ, ಇಟ್ ಮೀನ್ಸ್ ಇಟ್ಸ್ ಬೇಸಿಕ್. ಅಂದರೆ ರೆಡ್ ಟು ಬ್ಲೂ ಆಗಿದೆ ಅಂದರೆ ಅಲ್ಲಿಗೆ ಅರ್ಥ ಬ್ಲೂ ಟು ರೆಡ್ ಆದರೆ ಅಸಿಡಿಕ್, ರೆಡ್ ಟು ಬ್ಲೂ ಆಯಿತು ಅಂದರೆ ಇಟ್ ಮೀನ್ಸ್ ಬೇಸಿಕ್. ಟು ರಿವರ್ಸ್ ದಿಸ್, ಇದನ್ನು ನಾವು ಉಲ್ಟಾ ರಿವರ್ಸ್ ಮಾಡಬೇಕು. ಮತ್ತೆ ಅಂದರೆ ಆ್ಯನ್ ಆ್ಯಸಿಡ್ ಈಸ್ ನೀಡೆಡ್. ಈಗ ನಮಗೆ ಆ್ಯಸಿಡ್ನ ಅವಶ್ಯಕತೆ ಇದೆ. ಲೈಮ್ ವಾಟರ್ ಆ್ಯಂಡ್ ಬೇಕಿಂಗ್ ಸೋಡಾ ಆರ್ ಬೇಸಿಕ್. ಇದರಲ್ಲಿ ಬೇಸಿಕ್ ಯಾವುದು? ಲೈಮ್ ವಾಟರ್ ಮತ್ತು ಬೇಕಿಂಗ್ ಸೋಡಾ ಬೇಸಿಕ್ಕು. ಆ್ಯಂಡ್ ಕಾಮನ್ ಸಾಲ್ಟ್ ಸೊಲ್ಯೂಷನ್ ಈಸ್ ನ್ಯೂಟ್ರಲ್. ಕಾಮನ್ ಸಾಲ್ಟ್ ಸೊಲ್ಯೂಷನ್ ನ್ಯೂಟ್ರಲ್, ತಟಸ್ಥ. ಸೊ ದೇ ವಿಲ್ ನಾಟ್ ರಿವರ್ಸ್ ದ ಚೇಂಜ್. ಇವುಗಳ ಯಾವುದು ಸಹ ರಿವರ್ಸ್ ಮಾಡೋದಕ್ಕೆ, ಚೇಂಜ್ ಮಾಡೋದಕ್ಕಾಗಲ್ಲ. ಸೊ ವಿನಿಗರ್ ಈಸ್ ಅಸಿಡಿಕ್, ವಿನಿಗರ್ ಆಮ್ಲೀಯ. ಸೊ ಇಟ್ ವಿಲ್ ಚೇಂಜ್ ದ ಕಲರ್ ಬ್ಯಾಕ್ ಟು ರೆಡ್. ಸೊ ಇದು ಮತ್ತೆ ರೆಡ್ ಇದ್ದಿದ್ದು ಬ್ಲೂ ಆಗಿದೆ, ಅದನ್ನು ರಿವರ್ಸ್ ಮಾಡಬೇಕು, ಮತ್ತೆ ರೆಡ್ ಮಾಡಬೇಕು ಅಂದರೆ ಆ್ಯಸಿಡ್ ಆದಂತಹ ವಿನಿಗರ್ನ ಬಳಸಿದ್ರೆ ಅದು ಬ್ಲೂ ಇದ್ದದನ್ನು ಮತ್ತೆ ರೆಡ್ ಆಗಿ ಪರಿವರ್ತಿಸುತ್ತೆ. ನೆಕ್ಸ್ಟ್, ಇಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸಲ್ಲಿ ಆನ್ಸರ್ನ ಕೊಟ್ಟು ರೀಸನ್ ಯಾಕೆ ಅದು ಅಂತೇಳಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನೀವು ಬರೀ ಆನ್ಸರ್ ಮಾಡಿದ್ರು ಸಾಕು, ಕೇಳಿದ್ರೆ ಬೇಕಾದ್ರೆ ಎಕ್ಸ್ಪ್ಲನೇಷನ್ ಬೇಕಾಗುತ್ತೆ, ಇಟ್ಕೊಂಡಿರಿ, ಗಿವ್ ರೀಸನ್ಸ್ ಆ ರೀತಿ. ಕ್ವೆಶನ್ 2 ನೋಡಿ. ಸೆಕೆಂಡ್ ಒನ್, ಯು ಆರ್ ಪ್ರೊವೈಡೆಡ್ ವಿತ್ 3 unknown solutions label A, B, C, but you do not know ವಿಚ್ ಆಫ್ ದೀಸ್ ಆರ್ ಅಸಿಡಿಕ್, ಬೇಸಿಕ್ ಆರ್ ನ್ಯೂಟ್ರಲ್. ಈ ಎ ಬಿ ಸಿ ಅಂತೇಳಿ 3 ಅನ್ನೋನ್ ಸೊಲ್ಯೂಷನ್ ದ್ರಾವಣವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಗೊತ್ತಿಲ್ಲ ಯಾವುದು ಅಸಿಡಿಕ್, ಬೇಸಿಕ್, ನ್ಯೂಟ್ರಲ್ ಅಂತ. ಅಪಾನ್ ಆ್ಯಡಿಂಗ್ ಎ ಫ್ಯೂ ಡ್ರಾಪ್ಸ್ ಆಫ್ ರೆಡ್ ಲಿಟ್ಮಸ್ ಸೊಲ್ಯೂಷನ್ಸ್ ಟು ಎ ಸೊಲ್ಯೂಷನ್ ಎ, ಇಟ್ ಟರ್ನ್ಸ್ ಬ್ಲೂ. ಎ ಸೊಲ್ಯೂಷನ್ಗೆ ನೀವು ಫ್ಯೂ ಡ್ರಾಪ್ಸ್ ಆಫ್ ಲಿಟ್ಮಸ್ ಸೊಲ್ಯೂಷನ್ನ ಹಾಕಿದ್ರೆ ಇಟ್ ಟರ್ನ್ಸ್, ಇದು ಏನು ಬ್ಲೂಗೆ ಟರ್ನ್ ಆಯಿತು. ವೆನ್ ಎ ಫ್ಯೂ ಡ್ರಾಪ್ಸ್ ಆಫ್ ಟರ್ಮರಿಕ್ ಸೊಲ್ಯೂಷನ್ ಆ್ಯಡೆಡ್ ಎ ಸೊಲ್ಯೂಷನ್ ಬಿ. ಅದೇ ರೀತಿ ಬಿ ಸೊಲ್ಯೂಷನ್ಗೆ ಟರ್ಮರಿಕ್ ಅರಿಶಿನ ಆ್ಯಡ್ ಮಾಡಿದಾಗ ಇಟ್ ಟರ್ನ್ಸ್ ರೆಡ್, ಇದು ಕೆಂಪು ಬಣ್ಣಕ್ಕೆ ತಿರುಗ್ತು. ಫೈನಲಿ ಆಫ್ಟರ್ ಆ್ಯಡಿಂಗ್ ಎ ಫ್ಯೂ ಡ್ರಾಪ್ಸ್ ಆಫ್ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಸೊಲ್ಯೂಷನ್ ಸಿಗೆ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ನ ಆದಾಗ ಇಟ್ ಟರ್ನ್ಸ್ ಗ್ರೀನ್. ಬೇಸ್ಡ್ ಆನ್ ದ ಅಬ್ಸರ್ವೇಷನ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್ ಸೀಕ್ವೆನ್ಸ್ ಫಾರ್ ದ ನೇಚರ್ ಆಫ್ ಸೊಲ್ಯೂಷನ್ ಎ ಬಿ ಸಿ. ಯಾವುದು ಇದರಲ್ಲಿ ಕರೆಕ್ಟ್ ಆನ್ಸರ್? ಯಾವುದು? ಫೋರ್ತ್ ಒನ್. ಫಸ್ಟ್ ಒನ್ನು ಬ್ಲೂ ಟರ್ನ್ ಆಯಿತು ಅಂದರೆ ಅಲ್ಲೇ ತಿಳ್ಕೊಳ್ಳಿ, ಇಟ್ ಟರ್ನ್ಸ್ ಬ್ಲೂ ಅಂದರೆ ಫಸ್ಟ್ ಒನ್ನು ಬೇಸಿಕ್ ಅಲ್ವಾ. ಹಾಗೆ ವೆನ್ ಟರ್ನ್ಸ್ ರೆಡ್, ನೆಕ್ಸ್ಟ್ ರೆಡ್ಗೆ ತಿರ್ಕೋತು ಅಂದರೆ ಬೇಸಿಕ್, ಇಲ್ಲಿ ಅಸಿಡಿಕ್ ಅಂತ ಬರಬೇಕು. ಆ್ಯಕ್ಚುಲಿ ಬ್ಲೂ ಇದ್ದಿದ್ದು ರೆಡ್ ಆಯಿತು ಅಂದರೆ ಇದು ಟರ್ನ್ಸ್ ರೆಡ್ ಅಂದರೆ ಯಾವುದು? ರೆಡ್ ಕಲರ್ ಬಂತು ಅಂದರೆ ಅಸಿಡಿಕ್ ನೇಚರ್ ಅಂತ ಅಲ್ವಾ. ಇದು ಆನ್ಸರಲ್ಲಿ ಇದು ಅಸಿಡಿಕ್ ಅಂತ ಬರ್ಕೊಳ್ಳಿ. ಬೇಸಿಕ್ಕು, ಅಸಿಡಿಕ್, ಅಸಿಡಿಕ್ ಆಯಿತಾ. ಗ್ರೀನ್ ಕಲರ್ ಬಂತು ಅಂದರೆ ಅದು ಬೇಸಿಕ್, ಇದು ಬೇಸಿಕ್. ಇಲ್ಲ ಆನ್ಸರಲ್ಲಿ ಏನು ಬರಬೇಕಂತ ಬೇಸಿಕ್, ಅಸಿಡಿಕ್ ಆ್ಯಂಡ್ ಬೇಸಿಕ್. ಬೇಸಿಕ್ಕು, ಅಸಿಡಿಕ್ಕು, ಬೇಸಿಕ್ ಅಂತ ಬರಬೇಕು. ಫೋರ್ತ್ ಆಪ್ಷನ್ ಆಯ್ತಾ. ನೆಕ್ಸ್ಟ್ ಅದೇ ಇದು ಕಲರ್ಸ್ ಚೇಂಜ್ ಆಗಿರೋದಕ್ಕೆ ಅದನ್ನು ಕೊಟ್ಟಿದ್ದಾರೆ. ಕ್ವಶನ್ ನಂಬರ್ 3 ನೋಡಿ. ಅಬ್ಸರ್ವ್ ಆ್ಯಂಡ್ ಅನಲೈಸ್ ಫಿಗರ್ 2.13, 2.14, 2.15 ವಿಚ್ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಪೇಪರ್ ಸ್ಟ್ರೈಪ್ಸ್ ಆರ್ ಯೂಸ್ಡ್. ಯಾವ ರೆಡ್ ರೋಸ್ ಸ್ಟ್ರೈಪ್ ಯೂಸ್ ಮಾಡಿದ್ದಾರೆ. ಲೇಬಲ್ ದ ನೇಚರ್ ಆಫ್ ಸೊಲ್ಯೂಷನ್ಸ್ ಪ್ರೆಸೆಂಟ್ ಇನ್ ಈಚ್ ಆಫ್ ದ ಕಂಟೈನರ್. ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಟರ್ನ್ಸ್ ಗ್ರೀನ್, ಇದು ರೆಡ್ಡನ್ನು ಹಾಕಿದಾಗ ಇಲ್ಲಿ ಗ್ರೀನಿಗೆ ಟರ್ನ್ ಆಯಿತು. ಇಲ್ಲಿ ನೋ ಚೇಂಜ್, ಯಾವುದೇ ಚೇಂಜ್ ಆಗಿಲ್ಲ. ಇಲ್ಲಿ ರೆಡ್ ಟರ್ನ್ ರೆಡ್, ಅಲ್ಲಿಗೆ ಏನರ್ಥ? The red rose extract turns red in acidic solutions and green basic solution, figure 2.13, and red rose extracts paper stripes turns green, indicating that the solution in this container is basic in nature.
ಯಾವುದು ಟರ್ನ್ ಗ್ರೀನ್ ಆಯಿತು ಅದು ಬೇಸಿಕ್ ನೇಚರು, ರೆಡ್ ಕಲರ್ ಟರ್ನ್ ಆಗಿರುವಂಥದ್ದು ಅಸಿಡಿಕ್ ನೇಚರು. There is no change in the color of stripes, which shows that the solution is neutral. However, the figure 2.15 demonstrate indicating the solution is acidic in nature. ಇಲ್ಲಿ ಗ್ರೀನ್ ಕಲರ್ ಟರ್ನ್ ಆಗಿದೆಯಲ್ಲ ಇದು ಬೇಸಿಕ್ ನೇಚರ್, ಇದು ಯಾವುದೇ ಚೇಂಜ್ ಆಗಿಲ್ಲ. ರೆಡ್ ಇದು ಲಿಟ್ಮಸ್ ರೆಡ್ಡೇ ಇದೆ, ಸೊ ನ್ಯೂಟ್ರಲ್. ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಹಾಕಿದಾಗ ಇದು ಟರ್ನ್ಸ್ ರೆಡ್ ಆಗಿದೆ ಅಂದರೆ ಇದು ಅಸಿಡಿಕ್ ನೇಚರ್. ಸೊ ಇದು ಬೇಸಿಕ್ ನೇಚರನ್ನು ಹೊಂದಿದೆ, ಇದು ನ್ಯೂಟ್ರಲೈಸೇಷನು 2.15 ಅಸಿಡಿಕ್ ನೇಚರನ್ನು ಹೊಂದಿದೆ ಅಂತೇಳಿ ಹೇಳ್ತಿದ್ದಾರೆ. ರೆಡ್ ಕಲರ್ ಟರ್ನ್. ಕ್ವಶನ್ ನಂಬರ್ 4 ನೋಡಿ. ಲಿಕ್ವಿಡ್ ಸ್ಯಾಂಪಲ್ ಫ್ರಮ್ ಎ ಲ್ಯಾಬೊರೇಟರಿ ವೇಸ್ಟ್ ಟೆಸ್ಟಿಂಗ್ ಯೂಸಿಂಗ್ ವೇರಿಯಸ್ ಇಂಡಿಕೇಟರ್ಸ್. ಲಿಕ್ವಿಡ್ ಸ್ಯಾಂಪಲ್ ಲ್ಯಾಬೊರೇಟರಿ ವಾಸ್ ಟೆಸ್ಟೆಡ್, ಲ್ಯಾಬೊರೇಟರಿಯಿಂದ ವೇರಿಯಸ್ ಇಂಡಿಕೇಟರ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಇಂಡಿಕೇಟರ್ ಯಾವುದು? ರೆಡ್ ಲಿಟ್ಮಸ್, ಬ್ಲೂ ಲಿಟ್ಮಸ್ ಆ್ಯಂಡ್ ಇಂಡಿಕೇಟರ್ ಟರ್ಮರಿಕ್. ಚೇಂಜಸ್ ಏನು? ನೋ ಚೇಂಜ್, ಟರ್ನ್ ರೆಡ್, ನೋ ಚೇಂಜ್ ಇನ್ ಕಲರ್. ರೆಡ್ ಟರ್ಮರಿಕ್ ಯೂಸ್ ಮಾಡೋದ್ರಿಂದ ನೋ ಚೇಂಜ್ ಇನ್ ಕಲರ್. ರೆಡ್ ಲಿಟ್ಮಸ್ಗೆ ಹಾಕಿದಾಗ ಏನು ಚೇಂಜಸ್ ಆಗಿಲ್ಲ, ಅದೇ ಟರ್ಮರಿಕ್ನ ಹಾಕಿದಾಗ. ಬ್ಲೂ ಲಿಟ್ಮಸ್ಗೆ ಆದಾಗ ಟರ್ನ್ ರೆಡ್ ಆಗಿದೆ, ಇಲ್ಲಿ ನೋ ಚೇಂಜ್ ಇನ್ ಕಲರ್. ಆನ್ಸರ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ದ ಗಿವನ್ ಲಿಕ್ವಿಡ್ ಸ್ಯಾಂಪಲ್ ಇಸ್ ಅಸಿಡಿಕ್ ಇನ್ ನೇಚರ್. ಗಿವನ್ ಸ್ಯಾಂಪಲ್ ಕೊಟ್ಟಿರೋದು ಅಸಿಡಿಕ್ ನೇಚರ್, ಆಮ್ಲೀಯ ಗುಣ ಹೊಂದಿದೆ. ಇಟ್ ಡಸ್ ನಾಟ್ ಅಫೆಕ್ಟ್ ರೆಡ್ ಲಿಟ್ಮಸ್ ಪೇಪರ್. ಆಮ್ಲೀಯ ಗುಣ ಇರೋದ್ರಿಂದ ರೆಡ್ ಲಿಟ್ಮಸ್ ಪೇಪರ್ಗೆ ಯಾವುದೇ ಎಫೆಕ್ಟ್, ಅಲ್ಲಿ ಯಾವುದೇ ಬದಲಾವಣೆ ಆಗಲ್ಲ. ಬಟ್ ಇಟ್ ಈಸ್ ಟರ್ನ್ಸ್ ಬ್ಲೂ ಲಿಟ್ಮಸ್ ಪೇಪರ್ ರೆಡ್. ಬಟ್ ಆದರೆ ನೀಲಿ ಲಿಟ್ಮಸ್ಗೆ ಆಗದ ಇದ್ದರೆ ಅದು ರೆಡ್ ಆಗಿ ಟರ್ನ್ ಆಗುತ್ತೆ, ವಿಚ್ ಈಸ್ ಆನ್ ಇಂಡಿಕೇಟರ್ ಆಫ್ ಅಸಿಡಿಕ್ ನೇಚರ್. ಬಿಕಾಸ್ ಆಫ್ ದ ಅಸಿಡಿಕ್ ನೇಚರ್ ಆಲ್ಸೋ ದೇರ್ ಈಸ್ ನೋ ಚೇಂಜ್ ಇನ್ ದ ಟರ್ಮರಿಕ್ ಇಂಡಿಕೇಟರ್ ಕನ್ಫರ್ಮಿಂಗ್ ದ ಅಸಿಡಿಕ್ ನೇಚರ್. ಹಾಗೆ ನೋ ಚೇಂಜ್ ಇನ್ ಟರ್ಮರಿಕ್ ಇಂಡಿಕೇಟರಲ್ಲಿ ನೋ ಚೇಂಜ್ ಆಗಿದೆ ಅಂದರೆ ಅದು ಅಸಿಡಿಕ್ ನೇಚರ್ನ ಹೊಂದಿದೆ ಅಂತ ಅರ್ಥ. ಕ್ವೆಶನ್ ನಂಬರ್ 5 ನೋಡಿ. ಮಾನ್ಯ ಇಸ್ ಬ್ಲೈಂಡ್ ಫೋಲ್ಡೆಡ್. ಮಾನ್ಯಗೆ ಸ್ವಲ್ಪ ಕಣ್ಣು ಸರಿಯಾಗಿ ಕಾಣಲ್ಲ. ಹಿ ಈಸ್ ಗಿವನ್ ಎ ಅನ್ನೌನ್ ಸೊಲ್ಯೂಷನ್ಸ್ ಟು ಟೆಸ್ಟ್ ದ ಡಿಟರ್ಮೈನ್ ವೆದರ್ ದೇ ಆರ್ ಅಸಿಡಿಕ್ ಆರ್ ಬೇಸಿಕ್. ಅವ್ರಿಗೆ ಟೆಸ್ಟ್ ಮಾಡಿದಾಗ ಅದು ಅಸಿಡಿಕಾ ಬೇಸಿಕಾ ಅಂತ ಹೇಳಿ ಡಿಟರ್ಮೈನ್ ಮಾಡೋದಕ್ಕೆ ಕಂಡುಹಿಡಿಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ವಿಚ್ ಇಂಡಿಕೇಟರ್ ಶುಡ್ ಮಾನ್ಯ ಯೂಸ್ ಟು ಟೆಸ್ಟ್ ದ ಸೊಲ್ಯೂಷನ್ ಆ್ಯಂಡ್ ವೈ. ಹಾಗಾದರೆ ಅವಳು ಮಾನ್ಯ ಯಾವ ಇಂಡಿಕೇಟರ್ನ ಬಳಸಬೇಕು, ಯಾಕೆ? ಮಾನ್ಯ ಶುಡ್ ಯೂಸ್ ಆ್ಯನ್ ಆಲ್ಫ್ಯಾಕ್ಟರಿ ಇಂಡಿಕೇಟರ್ ಟು ಟೆಸ್ಟ್ ದ ಸೊಲ್ಯೂಷನ್ಸ್. ಯಾಕೆ ಹೇಳಿ? ಅದು ವಾಸನೆಯನ್ನು ಇಲ್ದಾಗ ಮಾಡುತ್ತೆ. ವಾಸನೆ ಇದೆ ಅಂದರೆ ಅದು ಬೇರೆ ಅಸಿಡಿಕಾ ಬೇಸಿಕಾ ಅಂತ ಗೊತ್ತಾಗಲ್ಲ. ವಾಸನೆ ಬದಲಾಯಿತು, ಚೇಂಜಸ್ ಆಯಿತು ಅಂದರೆ ಅದು ಅಸಿಡಿಕಾ ಬೇಸಿಕಾ ಅಂತೇಳಿ ಕಂಡುಹಿಡಿಬೋದು. ಆಲ್ಫ್ಯಾಕ್ಟರಿ ಟೆಸ್ಟನ್ನು ಮಾಡಬೇಕು. ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಚೇಂಜ್ ದೇರ್ ಸ್ಮೆಲ್ ಇನ್ ಅಸಿಡಿಕ್ ಆರ್ ಬೇಸಿಕ್ ಸೊಲ್ಯೂಷನ್. ಅಸಿಡಿಕ್ ಅಥವಾ ಬೇಸಿಕ್ ಸೊಲ್ಯೂಷನಲ್ಲಿ ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ಗಳು ತನ್ನ ವಾಸನೆಯನ್ನು ಬದಲಾಯಿಸುತ್ತೆ. ಫಾರ್ ಎಕ್ಸಾಂಪಲ್, ಸಬ್ಸ್ಟೆನ್ಸಸ್ ಲೈಕ್ ಆನಿಯನ್ ಪ್ರೊಡ್ಯೂಸಸ್ ಎ ಸ್ಟ್ರಾಂಗ್ ಸ್ಮೆಲ್ ಇನ್ ಬೇಸಿಕ್ ಸೊಲ್ಯೂಷನ್. ಉದಾಹರಣೆಗೆ ಇದು ಆನಿಯನ್ ಏನು ಮಾಡುತ್ತೆ, ಬೇಸಿಕ್ ಸೊಲ್ಯೂಷನಲ್ಲಿ ಯಾವ್ದಾದ್ರು ಬೇಸಿಕ್ ಈ ಬೇಕಿಂಗ್ ಸೋಡಾ ಅಂಥದ್ದನ್ನು ಆನಿಯನ್ಗೆ ಹಾಕಿದಾಗ ಇನ್ನೂ ಹೆಚ್ಚು ವಾಸನೆಯನ್ನು ಕೊಡುತ್ತೆ, ಹೆಚ್ಚು ಸ್ಮೆಲ್ಲನ್ನು, ಸ್ಟ್ರಾಂಗ್ ಸ್ಮೆಲ್ ಬರುತ್ತೆ. ಆ್ಯಂಡ್ ಮೈಲ್ಡ್ ಸ್ಮೆಲ್ ಇನ್ ಅಸಿಡಿಕ್ ನೇಚರ್. ಹಾಗೆ ಅಸಿಡಿಕ್ ಸೊಲ್ಯೂಷನ್ ಹಾಕಿದಾಗ ಅದು ಸ್ವಲ್ಪ ಅದರ ಸ್ಮೆಲ್ಲನ್ನು ಕಡಿಮೆ ಮಾಡುತ್ತೆ. ಮೈಲ್ಡ್ ಸ್ಮೆಲ್ ಅಂದರೆ ಕಡಿಮೆ ವಾಸನೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಅವಳು ಕಣ್ಣು ಸರಿಯಾಗಿ ಕಾಣದೇ ಇರೋದ್ರಿಂದ ವಾಸನೆಗಳ ಮೂಲಕ ಅದು ಅಸಿಡಿಕಾ ಬೇಸಿಕಾ ಅಂತೇಳಿ ಕಂಡುಹಿಡಿಬೋದು. ಕ್ವೆಶನ್ ನಂಬರ್ 6 ನೋಡಿ. Could you suggest various materials which can be used for writing the message on the white sheet of paper given at the beginning of the chapter, and what could be in the spray bottle? Make a table of various possible combinations and the color of the writing outline. ಇಲ್ಲಿ ಕಲರ್ ಅದರ ಸ್ಪ್ರೇ ಮಾಡೋದು ಮೆಟೀರಿಯಲ್ಸು ಅದು ಅಸಿಡಿಕ್ ಬೇಸಿಕ್ ಆರ್ ಬಿಲೋ ಟೇಬಲ್ನಲ್ಲಿ ಕೊಟ್ಟಿದ್ದಾರೆ. ಏನೇನು ಪಾಸಿಬಿಲಿಟೀಸು ಕಾಂಬಿನೇಷನಿಂದ ಆಗುತ್ತೆ ನೋಡೋಣ. ರೈಟಿಂಗ್ ಮೆಟೀರಿಯಲ್ ಪೇಪರು, ಸಬ್ಸ್ಟೆನ್ಸ್ ಇನ್ ಸ್ಪ್ರೇ ಬಾಟಲ್, ಕಲರ್ ಆಫ್ ರೈಟಿಂಗ್ ಆನ್ ಪೇಪರ್. ಏನು ಲೆಮನ್ ಜ್ಯೂಸ್ ಹಾಕಿದಾಗ ಬ್ಲೂ ಲಿಟ್ಮಸ್ ಸೊಲ್ಯೂಷನ್ ಏನಾಗುತ್ತೆ, ರೆಡ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಬೇಕಿಂಗ್ ಸೋಡಾ ಸೊಲ್ಯೂಷನ್ನ ಸ್ಪ್ರೇ ಮಾಡಿದಾಗ ರೆಡ್ ಲಿಟ್ಮಸ್ ಸೊಲ್ಯೂಷನ್ ಹಾಕಿದಾಗ ಬ್ಲೂ ಕಲರ್ ಚೇಂಜ್ ಆಗುತ್ತೆ. ಬೇಕಿಂಗ್ ಸೋಡಾ ಸೊಲ್ಯೂಷನ್ ರೋಸ್ ಎಕ್ಸ್ಟ್ರಾಕ್ಟಲ್ಲಿ ಹಾಕಿದಾಗ ಗ್ರೀನ್ ಕಲರ್ಗೆ ಚೇಂಜ್ ಆಗುತ್ತೆ. ವಿನಿಗರ್ನ ಹಾಕಿದಾಗ ರೋಸ್ ಎಕ್ಸ್ಟ್ರಾಕ್ಟ್ಗೆ ರೆಡ್ ಕಲರ್ ಚೇಂಜ್ ಆಗುತ್ತೆ. ಸೋಪ್ ಸೊಲ್ಯೂಷನ್ನ ಟರ್ಮರಿಕ್ ಸೊಲ್ಯೂಷನ್ಗೆ ಹಾಕಿದಾಗ ರೆಡ್ ಕಲರ್ ಆಗಿ ಚೇಂಜ್ ಆಗುತ್ತೆ. ಇದನ್ನು ಲೆಸನ್ ಮಾಡಬೇಕಾದ್ರೆ ಸಹ ಹೇಳಿದ್ದೀವಿ, ಅಲ್ಲೂ ಒಂದ್ಸಲ ನೋಡಿ. ಆಮ್ಲ ಜ್ಯೂಸು, ಇಂಡಿಯನ್ ಬ್ಲ್ಯಾಕ್ಬೆರಿ ಜ್ಯೂಸು ಪಿಂಕ್ ಕಲರ್ ಚೇಂಜ್ ಆಗುತ್ತೆ. ಲೈಮ್ ವಾಟರ್, ಸುಣ್ಣದ ತಿಳಿ ನೀರಿಗೆ ಇಂಡಿಯನ್ ಬ್ಲ್ಯಾಕ್ಬೆರಿ ಜ್ಯೂಸ್ ಆಗಿದ್ರೆ ಪರ್ಪಲ್ ಕಲರ್ ಆಗುತ್ತೆ. ಗ್ರೇಪ್ಸ್ ಜ್ಯೂಸ್ಗೆ ಬೀಟ್ರೂಟ್ ಎಕ್ಸ್ಟ್ರಾಕ್ಟ್ ಹಾಕಿದಾಗ
ರೆಡ್ ಕಲರ್ಗೆ ಚೇಂಜ್ ಆಗುತ್ತೆ. ಹಾಗೆ ವಾಷಿಂಗ್ ಸೋಡಾ ಸೊಲ್ಯೂಷನ್ಗೆ ಬೀಟ್ರೂಟ್ ಎಕ್ಸ್ಟ್ರಾಕ್ಟ್ ಹಾಕಿದಾಗ ಬ್ಲೂ ಕಲರ್ ಚೇಂಜ್ ಆಗುತ್ತೆ. ಟಮರಿಂಡು ಹುಣಸೆಹಣ್ಣು ನೀರಿಗೆ ರೆಡ್ ಹೈಬಿಸ್ಕಸ್ ಎಕ್ಸ್ಟ್ರಾಕ್ಟ್ ಕೆಂಪು ದಾಸವಾಳದ ರಸವನ್ನು ಹಾಕಿದಾಗ ಪಿಂಕ್ ಕಲರ್ಗೆ ಚೇಂಜ್ ಆಗುತ್ತೆ. ಹಾಗೆ ಸೋಪ್ ಸೊಲ್ಯೂಷನ್ಗೆ ರೆಡ್ ಹೈಬಿಸ್ಕಸ್ ಎಕ್ಸ್ಟ್ರಾಕ್ಟ್ ಕೆಂಪು ದಾಸವಾಳದ ಎಕ್ಸ್ಟ್ರಾಕ್ಟ್ನ ಹಾಕಿದಾಗ ಗ್ರೀನ್ ಕಲರ್ಗೆ ಚೇಂಜ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 7 ನೋಡಿ. ಗ್ರೇಪ್ ಜ್ಯೂಸ್ ವಾಸ್ ಮಿಕ್ಸ್ಡ್ ವಿತ್ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್. ದ್ರಾಕ್ಷಿಯ ರಸವನ್ನು ಕೆಂಪು ದಾಸವಾಳದ ಅದು ಎಕ್ಸ್ಟ್ರಾಕ್ಟ್ ಮಾಡಿರ್ತಕ್ಕಂಥದ್ದಕ್ಕೆ ಮಿಕ್ಸ್ ಮಾಡಿದಾಗ ದ ಮಿಕ್ಸ್ಚರ್ ಗಾಟ್ ಇನ್ ಟಿಂಟ್ ಆಫ್ ರೆಡ್ ಕಲರ್, ಅದು ಗಾಢ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ವಾಟ್ ವಿಲ್ ಹ್ಯಾಪನ್ ಇಟ್ ಬೇಕಿಂಗ್ ಸೋಡಾ ಇಸ್ ಆ್ಯಡೆಡ್ ಟು ದಿಸ್ ಮಿಕ್ಸ್ಚರ್, ಜಸ್ಟಿಫೈ ಯುವರ್ ಆನ್ಸರ್. ಇದಕ್ಕೆ ನಾವು ಬೇಕಿಂಗ್ ಸೋಡಾವನ್ನು ಅಡುಗೆ ಸೋಡಾವನ್ನು ಆ್ಯಡ್ ಮಾಡಿದಾಗ ಏನು ಬರುತ್ತೆ ಆನ್ಸರ್. ದ ಬೇಕಿಂಗ್ ಸೋಡಾ ಇಸ್ ಆ್ಯಡೆಡ್ ಟು ಎ ಮಿಕ್ಸ್ಚರ್ ಆಫ್ ಗ್ರೇಪ್ ಜ್ಯೂಸ್ ಆ್ಯಂಡ್ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್. ದ ಬೇಸಿಸಿಟಿ ಇನ್ಕ್ರೀಸಸ್, ಅದರ ಪ್ರತ್ಯಾಮ್ಲೀಯ ಗುಣ ಹೆಚ್ಚಾಗುತ್ತೆ. ಇನ್ ಬೇಸಿಕ್ ಕಂಡೀಷನ್ಸ್ ದ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಟರ್ನ್ಸ್ ಕ್ಲೀನ್. ಅದರ ಪ್ರತ್ಯಾಮ್ಲೀಯ ಗುಣದಲ್ಲಿ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಏನಾಗಿ ಬದಲಾಗುತ್ತೆ, ಗ್ರೀನ್ ಕಲರ್ ಹಸಿರು ಬಣ್ಣಕ್ಕೆ ತಿರುಗುತ್ತೆ. ಸೊ ಆಫ್ಟರ್ ಆ್ಯಡಿಂಗ್ ಎ ಬೇಕಿಂಗ್ ಸೋಡಾ ದ ಮಿಕ್ಸ್ಚರ್ ವಿಲ್ ಟರ್ನ್ಸ್ ಗ್ರೀನ್ಸ್. ಆ ರೆಡ್ ರೋಸ್ ಎಕ್ಸ್ಟ್ರಾಕ್ಟು ಮತ್ತು ಗ್ರೇಪ್ಸ್ ಜ್ಯೂಸ್ಗೆ ನಾವು ಬೇಕಿಂಗ್ ಸೋಡಾ ಅಡುಗೆ ಸೋಡಾ ಹಾಕಿದಾಗ ಅದೇನಾಗುತ್ತೆ, ಹಸಿರು ಬಣ್ಣಕ್ಕೆ ಗ್ರೀನ್ ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ. ಕ್ವೆಶನ್ ನಂಬರ್ 8 ನೋಡಿ. ಕೀರ್ತಿ ರೋಟ್ ಎ ಸೀಕ್ರೆಟ್ ಮೆಸೇಜ್ ಟು ಹರ್ ಗ್ರ್ಯಾಂಡ್ ಮದರ್ ಆನ್ ಹರ್ ಬರ್ಡೇ ಯೂಸಿಂಗ್ ಆರೆಂಜ್ ಜ್ಯೂಸ್. ಆರೆಂಜ್ ಜ್ಯೂಸಲ್ಲಿ ಅವರ ಅಜ್ಜಿಗೆ ಒಂದು ಸೀಕ್ರೆಟ್ ಮೆಸೇಜನ್ನು ಸಂದೇಶವನ್ನು ಅವ್ರ ಬರ್ತಡೇಗೆ ಬರೆದಿರ್ತಾಳೆ. ಕ್ಯಾನ್ ಯು ಅಸಿಸ್ಟ್ ದ ಗ್ರ್ಯಾಂಡ್ ಮದರ್ ಇಸ್ ರಿವೀಲಿಂಗ್ ದ ಮೆಸೇಜ್. ನೀವು ಅಜ್ಜಿಗೆ ಅದನ್ನು ಹೇಗೆ ತಿಳಿಸೋದು ಅಂತ ತಿಳಿಸ್ತೀರಾ, ಹೇಗೆ ಅದನ್ನು ಅವಳು ಬರ್ತಿರ್ತಕ್ಕಂಥ ಸೀಕ್ರೆಟ್ ಮೆಸೇಜ್ನ ವಿಚ್ ಇಂಡಿಕೇಟರ್ ವುಡ್ ಯೂಸ್ ಟು ಮೇಕ್ ಇಟ್ ವಿಸಿಬಲ್. ಯಾವ ಇಂಡಿಕೇಟರ್ನ ಯೂಸ್ ಮಾಡಿ ಅವಳು ಬರ್ದಿರೋದನ್ನು ಕಾಣೋ ಹಾಗೆ ಮಾಡ್ಬೋದು. ಆನ್ಸರ್, ಪ್ರೀತಿಸ್ ಗ್ರ್ಯಾಂಡ್ ಮದರ್ ಕ್ಯಾನ್ ರಿವೀಲ್ ಎ ಸೀಕ್ರೆಟ್ ಮೆಸೇಜ್ ಬೈ ಆ್ಯಡಿಂಗ್ ಎ ಆ್ಯಸಿಡ್ ಬೇಸ್ ಇಂಡಿಕೇಟರ್ ಆ್ಯಸ್ ಎ ಆರೆಂಜ್ ಜ್ಯೂಸ್ ಇಸ್ ಅಸಿಡಿಕ್ ಇನ್ ನೇಚರ್. ಅವಳು ಆರೆಂಜ್ ಜ್ಯೂಸು ಕಿತ್ತಳೆ ರಸದಲ್ಲಿ ಬರೆದಿದ್ದಾಳೆ ಸೀಕ್ರೆಟ್ ಮೆಸೇಜ್ನ. ಅದು ಕಿತ್ತಳೆ ರಸ ಅಂದರೆ ಅಸಿಡಿಕ್ ನೇಚರನ್ನು ಹೊಂದಿರುತ್ತೆ, ಆಮ್ಲೀಯ ಗುಣ. ಶಿ ಕ್ಯಾನ್ ಯೂಸ್ ಎ ರೋಸ್ ಎಕ್ಸ್ಟ್ರಾಕ್ಟ್ ಆರ್ ಬೀಟ್ರೂಟ್ ಜ್ಯೂಸ್. ಏನು ಮಾಡ್ಬೋದು ಅವರು, ರೋಸ್ ಎಕ್ಸ್ಟ್ರಾಕ್ಟ್ ಗುಲಾಬಿ ರಸ ಎಕ್ಸ್ಟ್ರಾಕ್ಟ್ ಮಾಡಿರೋದು ಅಥವಾ ಬೀಟ್ರೂಟ್ ಜ್ಯೂಸು ಅದನ್ನು ಯೂಸ್ ಮಾಡ್ಬೋದು. ವಿಚ್ ವಿಲ್ ಟರ್ನ್ಸ್ ದ ರೆಡ್, ಇದು ಕೆಂಪು ಬಣ್ಣಕ್ಕೆ ಟರ್ನ್ ಆಗುತ್ತೆ. ಆರ್ ಇಂಡಿಯನ್ ಬ್ಲ್ಯಾಕ್ಬೆರಿ ಎಕ್ಸ್ಟ್ರಾಕ್ಟ್ ವಿಚ್ ವಿಲ್ ಟರ್ನ್ ಪಿಂಕ್, ಅಥವಾ ಇಂಡಿಯನ್ ಬ್ಲ್ಯಾಕ್ಬೆರಿ ಎಕ್ಸ್ಟ್ರಾಕ್ಟ್ನ ಯೂಸ್ ಮಾಡಿದ್ರೆ ಪಿಂಕ್ ಕಲರ್ಗೆ ಟರ್ನ್ ಆಗುತ್ತೆ. ಟು ಮೇಕ್ ದ ಮೆಸೇಜ್ ವಿಸಿಬಲ್, ಬರ್ದಿರ್ತಕ್ಕಂಥ ಮೆಸೇಜು ಕಾಣುತ್ತೆ. ಆಯಿತಾ. ನೆಕ್ಸ್ಟ್ ಕ್ವೆಶನ್ ನಂಬರ್ 9 ನೋಡಿ. ಹೌ ಕ್ಯಾನ್ ನ್ಯಾಚುರಲ್ ಇಂಡಿಕೇಟರ್ಸ್ ಬಿ ಪ್ರಿಪೇರ್ಡ್. ನೈಸರ್ಗಿಕವಾದ ಇಂಡಿಕೇಟರ್ನ ಹೇಗೆ ಪ್ರಿಪೇರ್ ಮಾಡೋದು. ಎಕ್ಸ್ಪ್ಲೈನ್ ಬೈ ಗಿವಿಂಗ್ ಆನ್ ಎಕ್ಸಾಂಪಲ್, ಅದನ್ನು ವಿವರಿಸಿ. ನ್ಯಾಚುರಲ್ ಇಂಡಿಕೇಟರ್ಸ್ ಕ್ಯಾನ್ ಬಿ ಮೇಡ್ ಬೈ ಯೂಸಿಂಗ್ ಎ ಪ್ಲಾಂಟ್ ಮೆಟೀರಿಯಲ್ಸ್ ವಿತ್ ಪಿಗ್ಮೆಂಟ್ that change color with acid or base. For example, to make red rose extract, red rose extract ಮಾಡ್ತೀವಲ್ಲ ಅದೇ ರೀತಿ ಮಾಡೋದು. ವಾಶ್ ಕ್ರಶ್ಡ್ ಚೆನ್ನಾಗಿ ಅರೆದ ರೋಸ್ ಪೆಟಲ್ಸ್ಗಳನ್ನ ಚೆನ್ನಾಗಿ ಅರಿಲಿ. ಒಂದಷ್ಟು ಗುಲಾಬಿ ದಳಗಳನ್ನ ತೊಗೊಂಡು ಪ್ಲೇಸ್ ದಮ್ ಎ ಗ್ಲಾಸ್ ಟಂಬ್ಲರ್ ಟು ಆ್ಯಡ್ ವಾಟರ್. ಒಂದು ಗಾಜಿನ ಕೊಳವೆಯನ್ನು ತೆಗೆದುಕೊಂಡು ಬೀಕರು ಅದಕ್ಕೆ ಬಿಸಿ ನೀರನ್ನು ಹಾಕಿ ನಂತರ 5 to 10 minutes 5 ರಿಂದ 10 ನಿಮಿಷ ಅದರೊಳಗೆ ಬಿಡಿ. ನಂತರ ಫಿಲ್ಟರ್ ಮಾಡಿ ಅದನ್ನು ಸೋಸ್ಕೊಂಡು ಅದರ ಮಿಕ್ಸ್ಚರನ್ನು ಸೋಸ್ಕೊಳ್ಳಿ. ದ ರಿಸಲ್ಟಿಂಗ್ ಲಿಕ್ವಿಡ್ ಆಫ್ ದ ನ್ಯಾಚುರಲ್ ಇಂಡಿಕೇಟರ್ ಟರ್ನ್ಸ್ ರೆಡ್ ಇನ್ ಆ್ಯಸಿಡ್ ಆ್ಯಂಡ್ ಗ್ರೀನ್ ಇನ್ ಬೇಸ್. ಇದನ್ನು ನಾವು ಇಂಡಿಕೇಟರ್ ಆಗಿ ನೀವು ಯಾವ್ದು ತೊಗೊಳ್ತೀರಾ ಅದಕ್ಕೆ ಸ್ವಲ್ಪ ಇಂಡಿಕೇಟರ್ ರೀತಿಯ ಅದಕ್ಕೆ ಆ್ಯಡ್ ಮಾಡಿದಾಗ ಡ್ರಾಪ್ ವೈಸ್ ಹಾಕಿದಾಗ ಆ್ಯಸಿಡ್ ಇದ್ದರೆ ರೆಡ್ ಕಲರ್ ಆಗುತ್ತೆ, ಬೇಸ್ ಇದ್ದರೆ ಗ್ರೀನ್ ಕಲರು ಬರುತ್ತೆ. ಆಯಿತಾ. ಈ ರೀತಿಯಾಗಿ ಉಪಯೋಗಿಸ್ಕೊಡ್ಬೋದು. ನೆಕ್ಸ್ಟ್ ಕ್ವೆಶನ್ ನಂಬರ್ 10 ನೋಡಿ. 3 ಲಿಕ್ವಿಡ್ಸ್ ಆರ್ ಗಿವನ್ ಟು ಯು. 3 ದ್ರಾವಣ ಲಿಕ್ವಿಡ್ಸ್ನ ಕೊಟ್ಟಿದ್ದಾರೆ. 1 is vinegar, another is baking soda and third is sugar solution. ಸಕ್ಕರೆ ದ್ರಾವಣ, ಅಡಿಗೆ ಸೋಡಾದ ದ್ರಾವಣ, ವಿನಿಗರ್, 3 ದ್ರಾವಣ ಕೊಟ್ಟಿದ್ದಾರೆ. ಕ್ಯಾನ್ ಯು ಐಡೆಂಟಿಫೈ ದೆಮ್ ಬೈ ಓನ್ಲಿ ಯೂಸಿಂಗ್ ಎ ಟರ್ಮರಿಕ್ ಪೇಪರ್. ಹಾಗಾದರೆ ನೀವು ಬರೀ ಅರಿಶಿಣ ಕಾಗದವನ್ನು ಮಾತ್ರ ಬಳಸ್ಕೊಂಡು ಇದನ್ನು ಕಂಡುಹಿಡಿಯೋದಕ್ಕಾಗತ್ತಾ. ಯೂಸಿಂಗ್ ಟರ್ಮರಿಕ್ ಪೇಪರ್ ವಿ ಕ್ಯಾನ್ ಐಡೆಂಟಿಫೈ ಬೇಸಿಕ್ ಸೊಲ್ಯೂಷನ್ ಬಟ್ ನಾಟ್ ಇನ್ ಅಸಿಡಿಕ್ ಆರ್ ನ್ಯೂಟ್ರಲ್. ನಾವು ಅರಿಶಿಣದ ಬಣ್ಣದ ಪೇಪರ್ನ ಯೂಸ್ ಮಾಡಿದಾಗ ನಾವು ಬೇಸಿಕ್ ಸೊಲ್ಯೂಷನ್ ಪ್ರತ್ಯಾಮ್ಲೀಯ ಗುಣವನ್ನು ಕಂಡುಹಿಡಿಬೋದು, ಆದರೆ ಅಸಿಡಿಕ್ ಮತ್ತು ನ್ಯೂಟ್ರಲ್ ಸೊಲ್ಯೂಷನ್ನ ಕಂಡುಹಿಡಿಯೋದಕ್ಕೆ ಆಗಲ್ಲ. ವೆನ್ ಬೇಕಿಂಗ್ ಸೋಡಾ ಸೊಲ್ಯೂಷನ್ ಇಸ್ ಟೆಸ್ಟೆಡ್ ದ ಟರ್ಮರಿಕ್ ಪೇಪರ್ ವಿಲ್ ಟರ್ನ್ ರೆಡ್. ನಾವು ಬೇಕಿಂಗ್ ಸೋಡಾ ಸೊಲ್ಯೂಷನ್ನ ತಗೊಂಡು ಅದನ್ನು ಟರ್ಮರಿಕ್ ಪೇಪರ್ ಮೇಲೆ ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅವೆವರ್ ಬೋತ್ ವಿನಿಗರ್ ಅಸಿಡಿಕ್ ಶುಗರ್ ಸೊಲ್ಯೂಷನ್, ಹಾಗೆ ಶುಗರ್ ಸೊಲ್ಯೂಷನ್ ಮತ್ತು ವಿನಿಗರ್ ವಿಲ್ ಲೀವ್ ದ ಪೇಪರ್ ಎಲ್ಲೋ.
ಆದರೆ ವಿನಿಗರು ಮತ್ತು ಸಕ್ಕರೆ ದ್ರಾವಣವನ್ನು ಯೆಲ್ಲೋ ಪೇಪರ್ ಟರ್ಮರಿಕ್ ಅರಿಶಿಣದ ಕಾಗದ ಮೇಲೆ ಹಾಕಿದ್ರೆ ಅದು ಯೆಲ್ಲೋ ಕಲರ್ ಆಗೇ ಉಳಿಯುತ್ತೆ. ಆ್ಯಸ್ ದ ಟರ್ಮರಿಕ್ ಪೇಪರ್ ಡಸ್ ನಾಟ್ ಚೇಂಜ್. ಟರ್ಮರಿಕ್ ಪೇಪರ್ ಅರಿಶಿಣದ ಕಾಗದ ಯಾವುದೇ ರೀತಿ ಬಣ್ಣ ಬದಲಾಗಲ್ಲ. ಅಸಿಡಿಕ್ ಆರ್ ಬೇಸಿಕ್ನ ನ್ಯೂಟ್ರಲ್ ಸೊಲ್ಯೂಷನ್ಸ್ ಅದು ಆಮ್ಲೀಯ ಮತ್ತು ಪ್ರತ್ಯಾಮ್ಲ ತಟಸ್ಥ ಗುಣ ಆಗಿರುತ್ತೆ. ಸೊ ದೇ ಫಾರ್ ಟರ್ಮರಿಕ್ ಪೇಪರ್ ಕ್ಯಾನ್ ಓನ್ಲಿ ಐಡೆಂಟಿಫೈ ದ ಬೇಸಿಕ್ ಸೊಲ್ಯೂಷನ್. ಹಾಗಾದರೆ ನಾವು ಪ್ರತ್ಯಾಮ್ಲೀಯ ದ್ರಾವಣದ ಗುಣವನ್ನು ತಿಳ್ಕೊಳ್ಳೋದಕ್ಕೆ ಮಾತ್ರ ಈ ಟರ್ಮರಿಕ್ ಪೇಪರ್ನ ಯೂಸ್ ಮಾಡಬೇಕಾಗುತ್ತೆ. ಸಿ ನೆಕ್ಸ್ಟ್ ಕ್ವೆಶನ್ ನಂಬರ್ 11 ನೋಡಿ. ದ ಎಕ್ಸ್ಟ್ರಾಕ್ಟ್ ಆಫ್ ರೆಡ್ ರೋಸ್ ಟರ್ನ್ಸ್ ದ ಲಿಕ್ವಿಡ್ ಎಕ್ಸ್ ಟು ಗ್ರೀನ್. ಯಾವುದು ಲಿಕ್ವಿಡ್ ಅಂತ ಗೊತ್ತಿಲ್ಲ, ಆದರೆ ರೆಡ್ ರೋಸ್ ಏನು ಮಾಡುತ್ತೆ, ಎಕ್ಸ್ಟ್ರಾಕ್ಟು ಟರ್ನ್ಸ್ ಅದನ್ನು ಗ್ರೀನ್ ಕಲರ್ಗೆ ಎಕ್ಸ್ಟ್ರಾಕ್ಟ್ ಮಾಡಿದೆ. ವಾಟ್ ವಿಲ್ ದ ನೇಚರ್ ಆಫ್ ಲಿಕ್ವಿಡ್ ಎಕ್ಸ್ ಬಿ? ಹಾಗಾದರೆ ಎಕ್ಸ್ ಯಾವ ಸೊಲ್ಯೂಷನು? ಅಸಿಡಿಕ್ ಆಗಿರಬೇಕು. ಅಸಿಡಿಕ್ ಆಗಿದಾಗ ತಾನೇ ಅದು ಬೇಸಿಕ್ ಗ್ರೀನ್ ಕಲರ್ನ ಮಾಡೋದು. ಯಾವುದದು ಎಕ್ಸ್ ಅನ್ನೋದು ಯಾವ ಅಸಿಡಿಕ್ ಅದು ಅಂತೇಳಿ ಕಂಡುಹಿಡಿಬೇಕು. ವಾಟ್ ವಿಲ್ ಹ್ಯಾಪನ್ ವೆನ್ ಎಕ್ಸೆಸ್ ಆಫ್ ಆಮ್ಲಾ ಜ್ಯೂಸ್ ಇಸ್ ಆ್ಯಡೆಡ್ ಟು ಲಿಕ್ವಿಡ್? ಎಕ್ಸೆಸ್ ಆಫ್ ಆಮ್ಲಾ ಜ್ಯೂಸು ಏನಾಗುತ್ತೆ ಅಂದರೆ ಆಮ್ಲೀಯ ಅಸಿಡಿಕ್ ಲಿಕ್ವಿಡ್ನ ನಾವು ತುಂಬ ಹಾಕಿದಾಗ ಏನು ಬದಲಾವಣೆ ಆಗುತ್ತೆ ಲಿಕ್ವಿಡಲ್ಲಿ? ಇಫ್ ದ ಎಕ್ಸ್ಟ್ರಾಕ್ಟ್ ಆಫ್ ರೆಡ್ ರೋಸ್ ಟರ್ನ್ಸ್ ಲಿಕ್ವಿಡ್ ಎಕ್ಸ್ ಟು ಗ್ರೀನ್ ಇಟ್ ಇಂಡಿಕೇಟ್ಸ್ ದ ಲಿಕ್ವಿಡ್ ಈಸ್ ಬೇಸಿಕ್. ಇಂಡಿಕೇಟರ್ ಏನನ್ನು ತೋರಿಸುತ್ತೆ? ಗ್ರೀನ್ ಕಲರ್ ಚೇಂಜ್ ಆಗುತ್ತೆ ಅಂದರೆ ಅದು ಬೇಸಿಕ್ ಅಂತ ತೋರಿಸುತ್ತೆ. ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ ಆ್ಯಕ್ಟ್ಸ್ ಆನ್ ಇಂಡಿಕೇಟರ್. ಇಲ್ಲಿ ರೆಡ್ ರೋಸ್ ಎಕ್ಸ್ಟ್ರಾಕ್ಟ್ನ ನಾವು ಏನನ್ನಾಗಿ ಬಳಸ್ತಿದ್ದೀವಿ? ಇಂಡಿಕೇಟರ್ ಆಗಿ ಬಳಸ್ತಿದ್ದೀವಿ. ಟರ್ನಿಂಗ್ ರೆಡ್ ಇನ್ ಅಸಿಡಿಕ್ ಸೊಲ್ಯೂಷನ್ ಆ್ಯಂಡ್ ಗ್ರೀನ್ ಇನ್ ಬೇಸಿಕ್ ಸೊಲ್ಯೂಷನ್. ಅದು ಏನಾಗುತ್ತೆ, ರೆಡ್ ಇರ್ತಕ್ಕಂತಹ ಅಸಿಡಿಕ್ ಸೊಲ್ಯೂಷನ್ನ ಗ್ರೀನ್ ಕಲರ್ ಆಗಿ ಪರಿವರ್ತಿಸುತ್ತೆ. ವೆನ್ ಎಕ್ಸೆಸ್ ಆಫ್ ಆಮ್ಲಾ ಜ್ಯೂಸ್ ಅಂದರೆ ನಾವು ಅತಿ ಹೆಚ್ಚಿನ ಆಮ್ಲಾ ಜ್ಯೂಸ್ ವಿತ್ ಅಸಿಡಿಕ್ ಈಸ್ ಆ್ಯಡೆಡ್ ಅಂದರೆ ಆ್ಯಸಿಡ್ನ ಆ್ಯಡ್ ಮಾಡಿದಾಗ ದ ಲಿಕ್ವಿಡ್ ಎಕ್ಸ್ ವಿಲ್ ಟರ್ನ್ಸ್ ಟು ನ್ಯೂಟ್ರಲೈಸ್ ದ ಬೇಸ್. ಅದು ಆಮ್ಲವನ್ನು ಅದಕ್ಕೆ ಆ್ಯಡ್ ಮಾಡಿದಾಗ ಅದನ್ನು ತಟಸ್ಥೀಕರಣಗೊಳಿಸಿ ಬೇಸ್ ಪ್ರತ್ಯಾಮ್ಲೀಯವಾಗಿ ಪರಿವರ್ತಿಸುತ್ತೆ. ದ ಗ್ರೀನ್ ಕಲರ್ ಆಫ್ ದ ಲಿಕ್ವಿಡ್ ವಿಲ್ ಟರ್ನ್ಸ್ ರೆಡ್ ಆ್ಯಶ್ ಸೊಲ್ಯೂಷನ್ ಬಿಕಮ್ಸ್ ಮೋರ್ ಅಸಿಡಿಕ್ ಡ್ಯೂ ಟು ದ ಅಡಿಷನ್ ಆಫ್ ಅಸಿಡಿಕ್ ಆಮ್ಲಾ ಜ್ಯೂಸ್. ಅದೇ ಎಕ್ಸೆಸ್ ಆಫ್ ಅಸಿಡಿಕ್ ಆಮ್ಲಾ ಜ್ಯೂಸ್ನ ಆ್ಯಡ್ ಮಾಡಿದಾಗ ಆ ಗ್ರೀನ್ ಕಲರ್ ಇರೋದಂಥದ್ದು ಏನಾಗುತ್ತೆ, ಎಕ್ಸೆಸ್ ಆಫ್ ನಾವು ಆಮ್ಲ ನೆಲ್ಲಿ ಅಥವಾ ನಿಂಬೆ ರಸ, ನೆಲ್ಲಿಕಾಯಿ ರಸವನ್ನು ಹೆಚ್ಚು ಆ ಡ್ರಾಪ್ಸ್ನ ಗ್ರೀನ್ ಕಲರ್ ಇರ್ತಕ್ಕಂಥ ಬೇಸಿಕ್ ಸೊಲ್ಯೂಷನ್ಗೆ ಹಾಕಿದಾಗ ಅದು ಕೆಂಪು ಬಣ್ಣಕ್ಕೆ ತಿರುಗಿ ಅದು ಅಸಿಡಿಕ್ ನೇಚರನ್ನು ತೋರಿಸುತ್ತೆ. ಗೊತ್ತಾಯ್ತಾ? ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಎಕ್ಸಸೈಸ್ ಕ್ವೆಶನ್ ಆ್ಯಂಡ್ ಆನ್ಸರ್ಸು. ಇದಿಷ್ಟು ನೋಟ್ಸ್ ಮಾಡ್ಕೊಂಡು ಓದ್ಕೊಳ್ಳಿ. ಆ್ಯಂಡ್ ಅಡಿಷನ್ ಕ್ವೆಶನ್ಸ್ ಹಾಗೂ ಹೋಮ್ವರ್ಕ್ ಕ್ವೆಶನ್ಸ್ನ ತೊಗೊಳ್ಳಿ. LBA ನೋಟ್ಸ್ ಬಂದಮೇಲೆ ಕೊಡ್ತೀನಿ. ಇದೆಲ್ಲರಿಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರು ಪಾಪ ಈಸಿಯಾಗಿ ನೋಟ್ಸ್ ಮಾಡ್ಕೊಂಡು ಕಲಿತ್ಕೊಳ್ಳಿ. ಆ್ಯಂಡ್ ಸ್ವಲ್ಪ ಶಾರ್ಟಾಗಿ ನೀವು ಆನ್ಸರ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ಶಾರ್ಟಾಗಿ ಇದೆ, ಟೆಸ್ಟ್ಗಳಿಗೆ ಅಟೆಂಡ್ ಮಾಡಿ. ನೆಕ್ಸ್ಟ್ ನಿಮಗೆ ನೋಟ್ಸನ್ನು ಕೊಡ್ತೀನಿ. ಆಯಿತಾ? 1 or 2 ಲೆಸನ್ನ ಕೇಳಿ, ಅಲ್ಲೇ ನಿಮಗೆ ಇನ್ಸೈಡ್ ಟೆಕ್ಸ್ಟ್ ಬುಕ್ಕಲ್ಲಿ ತುಂಬ ಕ್ವೆಶನ್ ಆ್ಯಂಡ್ ಆನ್ಸರ್ಸು ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.